MSTV. ಚಿಕ್ಕ ಹಳ್ಳಿಯೊಂದರಲ್ಲಿ ದೊಡ್ಡ ಆಲದ ಮರದ ಬಳಿ ಗೋಪಾಲ್ ಮತ್ತು ಮಧು ಎಂಬ ಇಬ್ಬರು ಉತ್ತಮ ಸ್ನೇಹಿತರು ಉಲ್ಲಾಸದಿಂದ ಆಟವಾಡುತ್ತಿದ್ದರು. ಮಧು, ನಾನು ಯಾವಾಗಲೂ ನಿನ್ನನ್ನು ನನ್ನ ಸತ್ಯಸಂಧ ಸ್ನೇಹಿತನಾಗಿ ಪರಿಗಣಿಸುತ್ತೇನೆ. ನಾವಿಬ್ಬರೂ ಯಾವ ಸಂಕಷ್ಟಕ್ಕೂ ಒಟ್ಟಾಗಿದ್ದೇವೆ. ಹೌದು ಗೋಪಾಲ್, ಸ್ನೇಹವೆಂದರೆ ಒಂದೆಡೆ ನಿಂತು ಪರಸ್ಪರ ಬೆಂಬಲ ನೀಡುವುದು. ಅವರು ಮಾತಾಡುತ್ತಿರುವಾಗ ಸಂತವಂದ ಎಂಬ ಹಳೆಯ ಮಶಿ ಅವರನ್ನು ಸೇರುತ್ತಾರೆ. ಮಕ್ಕಳೇ, ನೀವು ಸ್ನೇಹಿತರಾಗಿದ್ದೀರಿ ಎಂದು ಕೇಳುತ್ತೇನೆ. ಆದರೆ ನಿಮ್ಮ ಸ್ನೇಹವನ್ನು ಸತ್ಯವಾಗಿ ಪರೀಕ್ಷಿಸಬೇಕಾದರೆ ಒಂದು ಪಾಠ ಕಲಿಯಿರಿ. ಏನು ಪಾಠ, ಸಂತರೆ? ಆ ಕಾಡಿನ ಒಳಗೆ ಹೋಗಿ ನೀವು ಪೇರಳೆ ಹಣ್ಣನ್ನು ಹುಡುಕಿ ತರಬೇಕು. ಆದರೆ ನೀವು ಒಬ್ಬರಿಂದ ಒಬ್ಬರು ತೊರೆದು ಬೇರೆ ಮಾರ್ಗ ತೆಗೆದುಕೊಳ್ಳಬಾರದು. ಗೋಪಾಲ್ ಮತ್ತು ಮಧು ಒಪ್ಪಿಕೊಂಡು ಒಟ್ಟಿಗೆ ಕಾಡಿನ ಕಡೆ ಹೆಜ್ಜೆ ಹಾಕುತ್ತಾರೆ. ಅವರು ಕಾಡಿನೊಳಗೆ ಹೋಗುತ್ತಿದ್ದು ಹಾಗೆ ಒಂದು ಹೊಳೆ ಎದುರಾಗುತ್ತದೆ. ಮಧು, ಈ ಹೊಳೆಯ ಹಿಂದೆ ಹಣ್ಣುಗಳ ಮರಗಳು ಇರಬಹುದೆನಿಸುತ್ತದೆ. ನಾವು ಹಾರಿ ಹೋಗೋಣ. ಹೌದು, ಆದರೆ ನೀನು ನನ್ನ ಕೈ ಬಿಡಬೇಡ. ಅವರು ಹೊಳೆಯನ್ನು ಎಚ್ಚರಿಕೆಯಿಂದ ದಾಟುತ್ತಾರೆ. ಆದರೆ ಆಕಸ್ಮಿಕವಾಗಿ ಒಂದು ದೊಡ್ಡ ಗರ್ಜನೆಯ ಶಬ್ದವನ್ನು ಕೇಳುತ್ತಾರೆ. ಮಧು, ಅದು ಹುಲಿ. ಗೋಪಾಲ್, ಹತ್ತಿರ ಇರುವ ದಾರಿಯನ್ನು ಹಿಡಿದು ಓಡೋಣ. ಆದರೆ ನಾವು ಒಂದೆಡೆ ಇರೋಣ. ಓಡಿ ಹೋಗುವ ಬದಲು ಇಬ್ಬರೂ ಒಟ್ಟಿಗೆ ಇದ್ದು ಹತ್ತಿರದ ಮರವನ್ನು ಏರುತ್ತಾರೆ. ಹುಲಿ ಹೋಗುವವರೆಗೆ ಅವರು ಮರದಲ್ಲೇ ಕಾಯುತ್ತಾರೆ. ಅಪಾಯ ಕಳೆದ ನಂತರ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಮತ್ತು ಅಂತಿಮವಾಗಿ ವಿಶೇಷ ಪೇರಲ ಗಿಡವನ್ನು ಕಂಡುಕೊಂಡರು. ಮಧು, ನಾವು ಹಣ್ಣುಗಳನ್ನು ಹುಡುಕಿದೆವು. ಇದು ನಮ್ಮ ತಂಡ ಶಕ್ತಿ ಮತ್ತು ಸ್ನೇಹದಿಂದ ಸಾಧ್ಯವಾಯಿತು. ಅವರು ಹಣ್ಣುಗಳನ್ನು ಕಿತ್ತು ಮುನಿಯ ಬಳಿಗೆ ಹಿಂದಿರುಗಿದರು. ಮುನಿ ಹಣ್ಣುಗಳನ್ನು ನೋಡಿ ಖುಷಿಪಡುತ್ತಾರೆ. ಮಕ್ಕಳೇ, ನೀವು ಹಣ್ಣುಗಳನ್ನು ಮಾತ್ರ ತಂದಿಲ್ಲ, ನೀವು ಸತ್ಯ ಸ್ನೇಹಕ್ಕೆ ನಿಂತಿದ್ದೀರಿ. ನಿಜವಾದ ಸ್ನೇಹ ಎಂದರೆ ಬಿಟ್ಟು ಹೋಗದೆ ಎಲ್ಲಾ ಸವಾಲುಗಳನ್ನು ಎದುರಿಸುವುದು. ಹೌದು, ನಮ್ಮ ಸ್ನೇಹವನ್ನು ಇನ್ನಷ್ಟು ಬಲಿಷ್ಠವಾಗಿಸಿದ ತೋಳಿನ ಸಹಾಯವೇ ನಮ್ಮ ಜಯವಾಗಿದೆ. ಸಂತರೆ, ನಿಮ್ಮ ಪಾಠ ನಮ್ಮ ಜೀವನದ ಇಡೀ ಕಾಲದ ಪಾಠವಾಗಿದೆ. ಮುನಿ ಅವರಿಗೆ ಆಶೀರ್ವದಿಸುತ್ತಾರೆ ಮತ್ತು ಅವರ ಸ್ನೇಹವನ್ನು ನೋಡಿ ಖುಷಿಪಡುತ್ತಾ ತಮ್ಮ ಗ್ರಾಮಕ್ಕೆ ಮರಳುತ್ತಾರೆ. ಸಂದೇಶ: ನಿಜವಾದ ಸ್ನೇಹ ಸಂಕಷ್ಟಗಳಲ್ಲಿ ಪರೀಕ್ಷಿತವಾಗುತ್ತದೆ. ಪರಸ್ಪರ ಬೆಂಬಲವು ನಿಜವಾದ ಸಂಬಂಧದ ಮೌಲ್ಯವನ್ನು ತೋರಿಸುತ್ತದೆ. ಸಬ್ಸ್ಕ್ರೈಬ್ ಮಾಡಿ.